ಹಾಯ್ ವಿವರ್ಸ್, MS ಎಕ್ಸೆಲ್ನ ಮುಂದಿನ ಭಾಗದಕ್ಕೆ ನಿಮಗೆ ಸ್ವಾಗತ. ನೀವು ನನ್ನ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯುವರ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಇದರಿಂದ ನಿಮಗೆ ಮುಂದಿನ ಎಲ್ಲ ವೀಡಿಯೋಸ್ ಸಹ ನಿಮ್ಮ ಮೇಲ್ಗೆ ಇಮೇಲ್ ಬರುತ್ತೆ. ಮತ್ತು ಅದೇ ಥರ ಎಕ್ಸೆಲ್ ಬೇಸಿಕ್ಸ್ ಅಂತ ಫೇಸ್ಬುಕ್ಸಲ್ಲಿರೋಂಥ ಪೇಜನ್ನು ಸಹ ಲೈಕ್ ಮಾಡ್ಬೋದು. ಮತ್ತು ನಮ್ಮದು ವೆಬ್ಸೈಟ್ ಇದೆ www.excelbasics.in ಅದರ ಮೂಲಕ ಹೋಗಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಹ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾವು ಆಗಲೇ ಹೇಳ್ತಿದ್ದೆ ಫಾಂಟ್ ಸೈಜು ಮತ್ತು ಫಾಂಟ್ ಅಲೈನ್ಮೆಂಟ್ ಇದೆಲ್ಲ ಯಾವ ಥರ ಮಾಡೋದು, ಬೋಲ್ಡ್ ಯಾವ ಥರ ಮಾಡೋದು, ಇಟ್ಯಾಲಿಕ್ ಯಾವ ಥರ ಮಾಡೋದು, ಅಂಡರ್ಲೈನ್ ಯಾವ ಥರ ಮಾಡೋದು ಅಂತ ಇದು ಮುಂದುವರೆದ ಭಾಗಕ್ಕೆ ಹೋಗೋಣ. ನೋಡಿ, ಈಗ ಇದೇನು ಕಾಣ್ತಿದೆಯಲ್ಲ ನಿಮ್ಗೆ ಒಂದೊಂದು ಸೆಲ್ಲು, ಈ ಪ್ರತಿಯೊಂದು ಸೆಲ್ಲು ಸಹ ನಮಗೆ ಇಲ್ಲಿ ಕಾಣುತ್ತೆ, ಬಟ್ ಇದು ಪ್ರಿಂಟ್ ಕೊಟ್ಟಾಗ ಬರೋಲ್ಲ. ಫಾರ್ ಎಕ್ಸಾಂಪಲ್ ನೋಡೋಣ. ನೋಡಿ, ಪ್ರಿಂಟ್ ಪ್ರಿವ್ಯೂ ಅಂತ ಕೊಟ್ಟೆ, ಇಲ್ಲಿಲ್ಲ. ನೋಡಿ, ಸೆಲ್ಸು ನಮಗೆ ಇದು ಒಳಗಡೆ ಲೈನ್ಸ್ ಕಾಣ್ತಾ ಇಲ್ಲ, ಬರೀ ಬ್ಲ್ಯಾಂಕ್ ವೈಟ್ ಇದೆ ಕೆಳಗಡೆ, ಅದ್ರ ಮೇಲ್ಗಡೆ ಇದು ಬರ್ತಿದೆ. ಸೊ ಅದನ್ನು ತೆಗಿಬೇಕು ಅಂದಾಗ ಅದಕ್ಕೆ ನಮಗೆ ಬಾರ್ಡರ್ ಬೇಕಂದಾಗ ನಾವೇಗೇನು ಇಲ್ಲಿ ಬಾರ್ಡರ್ ಅಂತ ಯೂಸ್ ಮಾಡ್ತೀವಿ. ಇದು ಬಾರ್ಡರ್ಸ್, ಇಷ್ಟು ಥರ ಬಾರ್ಡರ್ ಇದೆ. ರೈಟ್ ಬಾರ್ಡ್ರ್ ಬೇಕಾ, ಲೆಫ್ಟ್ ಬಾರ್ಡ್ರ್ ಬೇಕಾ? ಈಗ ನೋಡಿ, ಒಂದ್ಸರಿ ಚೆಕ್ ಮಾಡೋಣ. ಇಷ್ಟಕ್ಕೆ ನಾನು ಈಗ ಬಾರ್ಡ್ರ್ ಹಾಕ್ತಾಯಿದ್ದೀನಿ. ಆಲ್ ಬಾರ್ಡರ್ಸ್. ಓಕೆ, ಇದು ಡಿಫ್ರೆಂಟಾಗಿ ಕಾಣ್ತಿದೆ ನೋಡಿ. ಈಗ ಈ ಲೈನ್ಸ್ಗೂ ಈ ಲೈನ್ಸ್ಗೂ ತುಂಬಾ ಡಿಫ್ರೆಂಟ್ ಇದೆ. ಈಗ ಪ್ರಿವ್ಯೂ ಕೊಟ್ಟು ಚೆಕ್ ಮಾಡೋಣ. ನೋಡಿ, ಈಗ ಇದಕ್ಕೆ ಬಾರ್ಡರ್ಸ್ ಬಂತು. ನೀಟಾಗಿ ಪ್ರಿಂಟ್ ಆದಾಗ ಸೆಪ್ರೇಟಾಗಿ ಕಾಲಮ್ ಮತ್ತು ಇದು ಸೆಲ್ಸ್, ಈ ಸೆಲ್ ಸಹ ನಿಮಗೆ ಪ್ರಿಂಟ್ ಆಗೋದು ನೀಟಾಗಿ ಡಿವೈಡ್ ಆಗಿ ಪ್ರಿಂಟ್ ಆಗುತ್ತೆ. ಸೊ ಇದರಿಂದ ನಿಮಗೆ ಪ್ರಿಂಟ್ ತಗೊಳ್ಳೋವಾಗ ಅಥವಾ ಹೈಲೈಟ್ ಮಾಡೋಕ್ಕೆ ಇಡೀ ಒಂದು ಟೇಬಲ್ ಥರ ಬಾಕ್ಸ್ ಥರ ತೋರಿಸೋಕ್ಕೆ ಬಾರ್ಡರ್ಸ್ ಯೂಸ್ ಆಗುತ್ತೆ. ನೀವು ಬಾರ್ಡರ್ ಬೇಡ ಅಂದರೆ ಅಷ್ಟೇ ಸೆಲೆಕ್ಟ್ ಮಾಡಿ ನೋ ಬಾರ್ಡರ್ ಅಂತ ಕೊಡಿ, ಕ್ಲಿಯರ್ ಆಗಿಬಿಡುತ್ತೆ. ಅಥವಾ ನೀವು ಪರ್ಟಿಕ್ಯುಲರ್ ಒಂದಕ್ಕೆ ಬೇಕು ಬಾರ್ಡರ್ ಅಂದರೆ ಅದು ಸಹ ಕೊಟ್ಕೊಬೋದು. ಈಗ ನೋಡಿ, ಲೆಫ್ಟ್ ಸೈಡ್ ಬಾರ್ಡರ್ ಅಂದರೆ ಬರೀ ಲೆಫ್ಟ್ ಸೈಡ್ ಮಾತ್ರ ಬಾರ್ಡರ್ ಬಂದಿರುತ್ತೆ. ನೀವು ಯಾವ ಥರ ಡೇಟಾ ಮಾಡ್ತಾಯಿದ್ದೀರ ಅಂದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಮತ್ತು ಬಾರ್ಡ್ರಲ್ಲಿ ಸಹ ತುಂಬಾ ಸ್ಟೈಲ್ ಇದೆ. ಲೈನ್ ಕಲರ್ ಯಾವುದು ಬಿಡಬೇಕು, ನಿಮ್ಮ ಬಾರ್ಡ್ರ್ ಲೈನು, ಮತ್ತು ಯಾವ ಥರ ಡಾಟೆಡ್ ಬಾರ್ಡರ್ಸ್ ಬೇಕಾ. ನೀವು ಈಗ ಈ ಥರ ಡಾಟೆಡ್ ಬಾರ್ಡರ್ಸ್ ಬರುತ್ತೆ. ಅಂದರೆ ನಾವು ಯಾವ ಸೆಲೆಕ್ಟ್ ಮಾಡ್ತೀವಿ ಅದೇ ಥರದ ಬಾರ್ಡರ್ಸು ನಾವು ಇದರಿಂದ ಉಪಯೋಗಿಸ್ಕೊಬೋದು. ಮತ್ತು ಇದರಿಂದ ಪ್ರಿಂಟ್ ಕೊಟ್ಟಾಗ ಮಾತ್ರ ನೀವು ಬಾರ್ಡ್ರ್ ಹಾಕೋದ್ರಿಂದ ಪ್ರಿಂಟ್ ನೀಟಾಗಿ ಬರುತ್ತೆ. ಇದನ್ನೆಲ್ಲ ಗ್ರಿಡ್ ಲೈನ್ಸ್ ಅಂತೀವಿ. ಈ ಲೈನ್ಸ್ ಏನಿದೆಯಲ್ಲ ಬರೀ ನಮಗೆ ಹೈಲೈಟ್ ಆಗೋಕ್ಕೆ, ಪ್ರತಿ ಸೆಲ್ಲನ್ನು ಡಿವೈಡ್ ಮಾಡಿ ನಮಗೆ ಕಾಣೋ ಥರ ಮಾಡೋದಕ್ಕೆ ಗ್ರಿಡ್ ಲೈನ್ಸ್ ಅಂತ ಕರೀತಾರೆ. ಪ್ರಿಂಟ್ ಕೊಡುವಾಗ ಬಾರ್ಡ್ರನ್ನ ಹಾಕ್ಕೊಂಡು ನಾವು ಮುಂದೆ ನೋಡ್ಬೋದು. ನೆಕ್ಸ್ಟ್ ಓಕೆ, ಅಲೈನ್ಮೆಂಟಿಗೆ ಬರೋಣ. ಈ ಅಲೈನ್ಮೆಂಟ್ ಗ್ರೂಪಲ್ಲಿ ನೋಡಿ, ಈಗ ಡೇಟಾ ಇಲ್ಲಿದೆ. ಫಾರ್ ಎಕ್ಸಾಂಪಲ್ ಡೇ 1 ಇದೆ ಅಂದ್ಕೊಳ್ಳಿ. ಇದು ಲೆಫ್ಟ್ ಸೈಡ್ ಇದೆ. ಹೆಂಗೆ ಗೊತ್ತಾಗುತ್ತೆ ಅಂತ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್. ಯಾವುದೇ ರೋನ ಅಥವಾ ಕಾಲಮ್ನ ದೊಡ್ಡ ಮಾಡಬೇಕಂದ್ರೆ ನೋಡಿ, ಇಲ್ಲಿರೋರ್ಗೂ ಕರ್ಸರ್ ಆಗೋಂಥರ ಇರುತ್ತೆ. ಇಲ್ಲಿ ಹೋದ ತಕ್ಷಣ ಈ ಥರ ಆಗುತ್ತೆ. ನೋಡಿ, ಇಲ್ಲಿ ಬೇರೆ ಇದೆ, ಅದೇ ಈ ಥರ ಹೋದಾಗುತ್ತೆ. ಅಂದರೆ ಇದು ಡ್ರ್ಯಾಗ್ ಮಾಡ್ಬೋದು ಅಂತ. ನೋಡಿ, ಅಲ್ಲಿ ವಿಡ್ತ್ ಸಹ ಚೇಂಜ್ ಆಗ್ತಾಯಿದೆ, ಈ ಥರ ಚೇಂಜ್ ಮಾಡ್ಬೋದು. ಓಕೆ, ಇದು ಈಗ ಮಿಡಲ್ ಬರಬೇಕಂದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಮಿಡಲ್ ಬಂತು. ಅಂದರೆ ಇದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಟಾಪ್ ಅಲೈನ್, ಟಾಪ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇದನ್ನು ನಾನು ಡ್ರ್ಯಾಗ್ ಮಾಡಿದ್ದೀನಿ, ಇಲ್ಲಿದೆ. ಈಗ ಟಾಪ್ ಅಲೈನ್ ಇದೆ, ಲೆಫ್ಟ್ ಬಂತಾ, ಲೆಫ್ಟ್ ಹೊಡೆದಿದ್ದಕ್ಕೆ ಸೆಂಟರ್ ಹೊಡೆದ ಸೆಂಟರ್ ಬಂತು, ರೈಟ್ ಹೊಡೆದ ರೈಟ್ ಬರುತ್ತೆ. ನೋಡಿ, ಸೊ ನಾವು ಯಾವ ಥರ ಮಾಡ್ತೀವಿ, ನಾವು ಬರೆದಿರೋ ಡೇಟಾ ಎಲ್ಲಿ ನಿಲ್ಲಬೇಕು ಅನ್ನೋದು ಗೊತ್ತಾಗೋದಕ್ಕೆ ಈ ಅಲೈನ್ಮೆಂಟ್ಸು. ಮತ್ತು ಇದರಲ್ಲಿ ಇನ್ನೊಂದಿದೆ ಆ್ಯಂಗಲ್ಸ್ ಅಂತ, ಓರಿಯೆಂಟೇಷನ್ ಯಾವ ಥರ. ನೋಡಿ, ಈಗ ನೀವು ಸ್ಟೈಲಾಗಿ ಬರೀತಿದ್ದೀರ, ಉಲ್ಟಾ ಆಯ್ತು ಅದು. ಓಕೆ, ನೋಡಿ, ಉಲ್ಟಾ ಆಯಿತು. ಮತ್ತು ನಿಮಗೆ ಕ್ಲಾಕ್ ವೈಸ್ ಬೇಕು, ಹಿಂಗೆ ಸ್ಟೈಲಾಗಿರಬೇಕು, ಡೇ 1 ಅಂತ. ನೋಡಿ, ಈ ಥರ ನಿಮ್ಗೆ ಯಾವ ಥರ ಬೇಕು, ಅಥವಾ ನಿಮ್ಗೆ ಸೆಲ್ ತುಂಬ ಜಾಸ್ತಿ ಇದೆ, ನಿಮಗೆ ಹೆಡ್ಡಿಂಗ್ ಮಾತ್ರ ಒಂದು ಸ್ಟೈಲಲ್ಲಿರಲಿ, ಉಳಿದಿದ್ದೆಲ್ಲ ಒಂಥರ ಇರಲಿ ಅನ್ನೋದಕ್ಕೆ ಉಪಯೋಗಿಸ್ಕೊಳ್ಳೋವಾಗ ಈ ಅಲೈನ್ಮೆಂಟ್ನ ಯೂಸ್ ಮಾಡ್ಕೊಬೋದು. ಓಕೆ, ಇದನ್ನು ನೀವು ಬೇಕಾದ್ರೆ ಫಾರ್ಮೆಟ್ ಅಲೈನ್ಮೆಂಟ್ ಅಂತ ಕೊಟ್ಟು ಫುಲ್ ಡೀಟೇಲಾಗಿ ನೋಡಿ, ಇಲ್ಲಿ ನಿಮ್ಗೆ ಎಷ್ಟು ಬೇಕು, ಇಷ್ಟು ಸಾಕಾ, ಹಿಂಗಿರ್ಬೇಕಾ, ಈಗ ಓಕೆ ಕೊಟ್ಟರೆ ಆ್ಯಸ್ ಯೂಶ್ವಲ್ ನೇಮ್ ಬರುತ್ತೆ. ಅದೇ ನೀವು ಉಲ್ಟಾ ಮಾಡಿದಾಗ ಉಲ್ಟಾ ಅಲೈನ್ಮೆಂಟ್ ಆಗುತ್ತೆ. ಇದು ಡಿಕ್ರೀಸ್ ಇಂಡೆಂಟ್. ಇನ್ಕ್ರೀಸ್ ಇಂಡೆಂಟ್ ಅಂದರೆ ನೋಡಿ, ಈಗ ಲೆಫ್ಟ್ ಫುಲ್ ರೈಟ್ಗೆ ಹೋಯ್ತು, ಮತ್ತು ಇದು ಲೆಫ್ಟ್ ಫುಲ್ ಲೆಫ್ಟ್ ಬಂತು. ನೀವು ಇಂಡೆಂಟನ್ನು ನೀವು ಬರೆದಿರೋ ಡೇಟಾ ಎಲ್ಲಿ ಬರಬೇಕು ಅಂತ ಇದನ್ನು ಥ್ರೂ ಮಾಡ್ಕೊಬೋದು. ಮತ್ತು ಇನ್ನೊಂದೇನೆಂದರೆ ನೋಡಿ, ಈಗ ಮರ್ಜನ್ ಟೆಕ್ಸ್ಟ್ ಅಂತ ಇದೆ, ಮರ್ಜನ್ ಸೆಂಟರ್ ಅಂತ. ಇಲ್ಲಿ ಮರ್ಜನ್ ಸೆಂಟರ್, ಮರ್ಜರ್ ಅಕ್ರಾಸ್, ಮರ್ಜ್ ಅನ್ಮರ್ಜ್ ಅಂತ ಇದೆ. ಏನಪ್ಪ ಇದು ಮರ್ಜ್ ಅಂದರೆ
ಈಗ ನೋಡಿ ನಾನೇನು ಬರೀತೀನಿ, ಎಕ್ಸೆಲ್ ಬೇಸಿಕ್ಸ್ .in ಅಂತ. ಓಕೆ, ನನಗೆ ಇವೆರಡೂ ಸೇರಿ ಒಂದೇ ಬರಬೇಕು. ಬೇಕಾದ್ರೆ ನೋಡಿ, ಈಗ ಇದನ್ನ ಇನ್ನೊಂದು ಇಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಇವೆರಡಕ್ಕೂ ಒಂದೇ ಹೆಡ್ಡಿಂಗ್ ಬರಬೇಕು. ಇಲ್ಲೊಂದು ಸರಿ ಈಗ ಹೋಗ್ಬಿಟ್ಟು ಎಕ್ಸೆಲ್ ಬೇಸಿಕ್ .in ಅಂತ ಬರೆಯೋದು ಬೇಡ, ನನಗೆ ಎರಡಕ್ಕೂ ಸೇರಿ ಒಂದೇ ಹೆಡ್ಡಿಂಗ್ ಬರಬೇಕಂದ್ರೆ ಎರಡನ್ನ ಸೆಲೆಕ್ಟ್ ಮಾಡಿ. ಎಲ್ಲಿಂದ ಎಲ್ಲಿವರೆಗೂ ಮಾಡಬೇಕು, ಶಿಫ್ಟ್ ಇಟ್ಕೊಂಡು ನೀವು ರೈಟ್ ಆರೋ ಹೊಡೆದ್ರೆ ರೈಟ್ ಸೈಡ್ ಹೋಗುತ್ತೆ, ಅಪ್ ಹೊಡೆದ್ರೆ ಮೇಲೆ ಹೋಗುತ್ತೆ, ಈ ಥರ ಹಿಂಗೆ ಎರಡು ಇಟ್ಕೊಂಡು ಸೆಲೆಕ್ಟ್ ಮಾಡಿ. ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಕೊಡಿ. ನೋಡಿ, ಎರಡಕ್ಕೂ ಸೇರಿ ಒಂದೇ. ಇಲ್ಲಿ ಕರ್ಸರ್ ಇಟ್ಟಾಗ ಎಲ್ ಮತ್ತು ಎಮ್ ಅನ್ನು ಎರಡೂ ಕವರ್ ಮಾಡುತ್ತೆ, ಇಲ್ಲಿ ಬಂದಾಗ ಸೆಪ್ರೇಟ್ ಬರುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ಇಲ್ಲಿ ನೀವು ಬೇಕಾದ್ರೆ ಇದು ಟಾರ್ಗೆಟ್ ಅಂದ್ಕೊಳ್ಳಿ, ಇದು ಅಚೀವ್ಮೆಂಟ್ ಅಂದ್ಕೊಳ್ಳಿ. ಹೆಡ್ಡಿಂಗ್ ಮಾತ್ರ ಅದರದಕ್ಕೆ ಟಾರ್ಗೆಟ್ ಇದು ಈ ಕಾಲಮಲ್ಲಿ ಬರುತ್ತೆ, ಅಚೀವ್ಮೆಂಟ್ ಈ ಕಾಲಮಲ್ಲಿ ಬರುತ್ತೆ. ಅದಕ್ಕೆ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಯೂಸ್ ಮಾಡ್ತಾರೆ. ನೀವತ್ತು ಬೇಕಾದ್ರೆ ನೋಡಿ, ಈಗ ಈ ಮೇಲಿಂದ ಎರಡು ಸೆಲ್ಲು ತೊಗೊಂಡು ಮರ್ಜ್ ಆ್ಯಂಡ್ ಸೆಂಟರ್ ಮಾಡ್ಬೋದು. ನೋಡಿ, ಎರಡು ಬಾಕ್ಸ್ ಸೇರಿ ಒಂದೇ ಆಯಿತು. ಇದನ್ನ ಈಗ ಶಿಫ್ಟ್ ಮಾಡಿದ್ರೆ ಸೆಂಟ್ರಿಗೆ ಬರುತ್ತೆ. ಈ ಥರ ಮಾಡೋದಕ್ಕೆ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಈಗ ನಮಗೆ ಮರ್ಜ್ ಆ್ಯಂಡ್ ಸೆಂಟರ್ ಬೇಡ, ತೆಗೆದು ಬೇಡ ಅಂದರೆ ಜಸ್ಟ್ ರಿಮೂವ್ ಅಷ್ಟೇ. ಇಲ್ಲಿ ಹೋಗ್ಬಿಟ್ಟು ಅನ್ಮರ್ಜ್ ಸೆಲ್ಸ್ ಮುಗೀತು, ರಿಮೂವ್ ಆಗಿದೆ. ನೋಡಿ, ಈಗ ನಾನು ಇಲ್ಲೊಂದು ಡೇಟಾ ಇದೆ, ಬಟ್ ಇದು ಕ್ರಾಸ್ ಆಗಿ ಹೋಗ್ಬಿಟ್ಟಿದೆ. ಈ ಲೈನ್ನ ದಾಟ್ಬಿಟ್ಟು ಬೇಸಿಕ್ಸ್ .in ಅನ್ನೋ ಸೆಪ್ರೇಟ್ ಆಗಿಬಿಟ್ಟಿದೆ. ಇದು ಒಂದು ಇದರಲ್ಲೇ ಬರಬೇಕು. ಈಗ ನೀವು ಅದು ಹಿಂಗೆ ದೊಡ್ಡದು ಮಾಡಿದ್ರೆ ಅಲ್ಲೇ ಇರುತ್ತೆ, ಅಥವಾ ಹಿಂಗೆ ಉದ್ದ ಎಳೆದಬೇಕು. ಹಂಗೆ ಉದ್ದ ಎಳ್ಕೊಂಡು ಹೋಗೋಕ್ಕೆ ಎಲ್ಲದು ಈ ಕೆಳಗಡೆ ಇರೋದಕ್ಕೆ ಮ್ಯಾಚ್ ಆಗಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಮಾಡಿ ವ್ರಾಪ್ ಟೆಕ್ಸ್ಟ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಈಗ ನೋಡಿ, ಆ ಸೆಲ್ ಒಳಗಡೆ ತಾನಾಗ್ತಾನೆ ಅದು ಮುಂದೆ ರೈಟ್ ಸೈಡ್ಗೆ ಹೋಗಲ್ಲ, ಇದರಲ್ಲೇ ಫಿಟ್ ಆಗಿಬಿಡುತ್ತೆ. ಅದೇ ನೀವು ವ್ರಾಪ್ ಟೆಕ್ಸ್ಟ್ ತೆಗೀರಿ, ಆ ಕಡೆ ಹೋಗ್ಬಿಡುತ್ತೆ. ನೋಡಿ, ಇದು ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಹಂಗೆ ಹೋಗುತ್ತೆ, ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಅದು ಅಂದರೆ ವ್ರಾಪ್ ಟೆಕ್ಸ್ಟ್ ಅಂದರೆ ಅದೇ ಸೆಲ್ ಒಳಗಡೆ ಅಡ್ಜಸ್ಟ್ ಆಗಬೇಕು. ಈ ಥರ ಮಾಡೋದಕ್ಕೆ ವ್ರಾಪ್ ಟೆಕ್ಸ್ಟ್ ಯೂಸ್ ಮಾಡ್ತಾರೆ. ಇದ್ರ ಮುಂದಿನ ನಂಬರ್ಸು ಸ್ಟೈಲ್ಸ್ ಎಲ್ಲ ನೆಕ್ಸ್ಟ್ ಚಾಪ್ಟ್ರಲ್ಲಿ ಹೇಳೋಣ. ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ನಾವು ಏನೇ ಸಲಹೆ ಸೂಚನೆಗಳಿದ್ರೂ ನೀವು ಕಾಮೆಂಟ್ಸ್ ಮತ್ತು ಮೆಸೇಜ್ ಮೂಲಕ ಸಹ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.